ಹಾಯ್ ಎವ್ರಿವನ್. ಆರೋಗ್ಯಕರವಾದ ಕ್ರಂಚಿ ಟೇಸ್ಟಿಯಾಗಿರೋ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಖಾನ ಲೋಟಸ್ ಸೀಡ್ಸ್, ಕಮಲದ ಸೀಡ್ಸಿಂದ ಇದನ್ನು ಮಾಡಿರ್ತಾರೆ. ಇದು ನ್ಯೂಟ್ರಿಷನ್ ರಿಚ್ ಮತ್ತು 100% ಹೆಲ್ತಿ ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಡಯಾಬಿಟಿಕ್ ಅವರು ಕೂಡ ಎಂಟಿ ಸ್ಟಮಕಲ್ಲಿ ಕೂಡ ತಗೋಬೋದು ಮತ್ತು ಡೈಜೆಷನ್ ಪ್ರಾಬ್ಲಮ್ ಇರೋರು ಕೂಡ ತಿನ್ನಬಹುದು. ಇದನ್ನು 4 ಫ್ಲೇವರ್ಸಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ. ನಾವು ಇದು ಅನ್ಲಿಮಿಟೆಡ್ ಫ್ಲೇವರ್ಸ್ ಆಗಿ ಕೂಡ ಮಾಡ್ಕೋಬೋದು. ಇದರಿಂದ ಲಾಡು, ಖೀರ್, ಬರ್ಫಿ, ವೆರೈಟಿಯಾಗಿ ಡಿಶಸ್, ಸ್ವೀಟ್ ಡಿಶಸ್ ಕೂಡ ನಾವು ಮಾಡಬಹುದು. ಮಖಾನ ಇದು ಲೋಟಸ್ ಸೀಡ್ಸಿಂದ ಮಾಡಿರೋಂತಹದ್ದು. ಇದು ಹೆಚ್ಚಾಗಿ ಬಿಹಾರ್ನಲ್ಲಿ ತುಂಬ ಆಗಿ ಬೆಳೀತಾರೆ. ಈ ರೀತಿಯಾದ ಸೀಡ್ ಇದು ಕಮಲದ ಸೀಡು. ಇದನ್ನು ರೋಸ್ಟ್ ಮಾಡಿದಾಗ ಈ ರೀತಿ ಮಖಾನ ಆಗುತ್ತೆ, ಪಾಪಪ್ ಆಗಿ. ತುಂಬಾ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ. ಯಾವುದೇ ಫ್ಲೇವರ್ ನಾವು ಮಾಡಿಕೊಂಡ್ರೂ ಕೂಡ. ಇಲ್ಲಿ ನಾನು ತೋರಿಸ್ತಾ ಇರೋದು 250 ಗ್ರಾಮ್ ಪ್ಯಾಕೆಟ್ ಫಾಕ್ಸ್ ನಟ್ ಅಂತ ಕೂಡ ಹೇಳ್ತಾರೆ. ಇದು ನಾನು ಆನ್ಲೈನಲ್ಲಿ ತರಿಸಿರೋದು. ಇದು ಸೂಪರ್ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಲೋ ಫ್ಯಾಟ್ ಆ್ಯಂಡ್ ಸೋಡಿಯಂ, ಹೈ ಪ್ರೋಟೀನ್, ಮೆಗ್ನೀಷಿಯಮ್, ಫೈಬರ್, ಪೊಟ್ಯಾಷಿಯಮ್, ಜಿಂಕ್ ಆ್ಯಂಡ್ ಐರನ್ ಮತ್ತು ಗ್ಲೂಟನ್ ಫ್ರೀ ಕೂಡ ಆಗಿರುತ್ತೆ. ಸೊ ಇದನ್ನು 250 ಗ್ರಾಮ್ ಇದು 260 ರುಪೀಸ್ ಆಗಿರುತ್ತೆ ಇದು. ಸೊ ಈಗ ಹೇಗೆ ಮಾಡೋದು ರೆಸಿಪಿ ಅಂತ ನೋಡೋಣ. ಇದ್ರ ಮೇಲೆ ಬ್ಲ್ಯಾಕ್ ಕಲರ್ ಶೆಲ್ ಇರುತ್ತೆ, ಅದನ್ನು ತೆಗೆದುಬಿಟ್ಟು ನಾವು ಸ್ವಚ್ಛವಾಗಿ ನೋಡ್ಕೋಬೇಕಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಫಸ್ಟಿಗೆ ನಾನು ಇದನ್ನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ತೀನಿ. ನಾವು ಎಷ್ಟು ಉಪಯೋಗಿಸ್ತೀವೋ ಅಷ್ಟನ್ನು ನಾವು ಫಸ್ಟು ರೋಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸ್ವಲ್ಪ ಆಯಿಲ್ಗಿಂತ ತುಪ್ಪ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ. ಸಣ್ಣ ಉರಿಯಲ್ಲೇ ಇದನ್ನು ಉರಿಬೇಕಾಗುತ್ತೆ. ಫಸ್ಟಿಗೆ ಈ ರೀತಿ ಮೆತ್ತಗೆ ಇರುತ್ತೆ. ಸೊ ಈಗ ಕ್ರಂಚಿಯಾಗಿ ಆಗಿದೆ. ಈ ರೀತಿ ನಾವು ಕೈಯಿಂದ ಮಾಡಿದಾಗ ಈ ಥರ ಆಗಿರಬೇಕು ಕ್ರಂಚಿಯಾಗಿ. ನಾನು 2 ಬ್ಯಾಚಲ್ಲಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಫಸ್ಟ್ ಒಂದು ಕ್ಯಾರಮಲೈಸ್ಡ್ ಫ್ಲೇವರ್ನ ರೆಸಿಪಿ ತೋರಿಸ್ತಾ ಇದ್ದೆ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಜಾಗ್ರಿ. ಇದಕ್ಕೆ ನಾವು ಶುಗರ್ ಕೂಡ ಯೂಸ್ ಮಾಡ್ಬೋದು. ನೀರು ಹಾಕೋದೇನು ಬೇಕಾಗೋದಿಲ್ಲ. ಹಾಗೆ ಅದು ಪಾಕ ಬರೋದು ಕೂಡ ಬೇಕಾಗಲ್ಲ. ಸ್ವಲ್ಪ ಅದು ಕರಗಿಬಿಟ್ಟು ಸುತ್ತ ಪ್ಯಾನ್ ಬದಿ ಎಲ್ಲ ಬಿಡ್ತಾ ಇದೆ ಅನ್ನೋಷ್ಟರಲ್ಲಿ ನಾವು ಮಖಾನನ ಸೇರಿಸೋಣ. ಈಗ ಇದಾಗಿದೆ. ಇದು ಪ್ಯಾನ್ನ ಬದಿಯೆಲ್ಲ ಬಿಡ್ತಾ ಇದೆ. 1 ಕಪ್ನಷ್ಟು, ಇಲ್ಲಿ 4 ಥರದ್ದು ನಾನು ರೆಸಿಪಿ ತೋರಿಸ್ತಾ ಇರೋದಂತ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಕೂಡ ನೀವು ಮಾಡ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸಣ್ಣ ಉರಿಯಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಜಾಗ್ರಿ ಸಿರಪ್ ಎಲ್ಲ ಮಖಾನಾಗೆ ಒಂದು ಕವರ್ಡ್ ಆಗಬೇಕು, ಲೇಯರ್ ಆಗಬೇಕದು. ಆ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ 1 ನಿಮಿಷದವರೆಗೆ ಈ ರೀತಿ ಮಿಕ್ಸ್ ಆದಮೇಲೆ ನಾವು ಯಾವುದೇ ರೀತಿ ಮೆಲನ್ ಸೀಡ್ಸು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕ್ಬೋದು. ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ತಿನ್ನಬೇಕಾದ್ರೂ ಕೂಡ ಕ್ರಂಚಿಯಾಗಿ ಬಾಯಲ್ಲಿ ಆಗಾಗ ಸಿಗ್ತಾ ಇರುತ್ತೆ. ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದು ಹಾಕಿದ ತಕ್ಷಣ ಒಂದು ಪ್ಲೇಟಲ್ಲಿ ಹಾಕಿ ಅದನ್ನು ಆಗಲೇ ನಾವು ಬಿಡಿಸ್ಕೊಂಡ್ರೆ ಬೇಗ ಬಿಟ್ಕೊಳ್ಳುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿಸಿದ್ರೆ ಬರುತ್ತೆ, ಸ್ವಲ್ಪ ಟೈಟ್ ಆಗುತ್ತೆ ಅಷ್ಟು. ಸೊ ಇದು ರೆಡಿಯಾಗಿದೆ. ಆ ಜಾಗ್ರಿ ಸಿರಪ್ದು ಒಂದು ಲೇಯರ್ ಕೋಟ್ ಆಗಿರುತ್ತೆ. ಅದಕ್ಕೆ ತುಂಬಾ ಟೇಸ್ಟಿಯಾಗಿ ಕ್ರಂಚಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಒಂದು ಏರ್ ಟೈಟ್ ಬಾಕ್ಸಲ್ಲಿ ಲಿಡ್ ಮುಚ್ಚಿಬಿಟ್ಟು ನಾವು 15 ಡೇಸ್ವರೆಗೂ ಕೂಡ ಇದನ್ನು ಸ್ಟೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ರೆಸಿಪಿ ಈಸ್ ಟ್ಯಾಂಗಿ ಫ್ಲೇವರ್ದು. ಸ್ವಲ್ಪ ಹುಳಿ ಫ್ಲೇವರ್ ಬೇಡ ಅಂದರೆ ನೀವು ಅದನ್ನು ಬಿಟ್ಟು ಉಳಿದೆಲ್ಲ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೋದು. ನಾವು ಒಂದು ಪೌಡ್ರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ 1/4 ಸ್ಪೂನಷ್ಟು ಚಾಟ್ ಮಸಾಲ, 1 ಸ್ಪೂನಷ್ಟು ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್. ಖಾರದ ಪುಡಿ ಜಾಸ್ತಿ ಹಾಕಿದರೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿ, ಸ್ವಲ್ಪ ಹಿಂಗು, ಚಿಟಿಕೆ ಹಿಂಗು ಹಾಕಿ ಪೌಡ್ರನ್ನ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ, ನಾವು ಮಖಾನ ಎಷ್ಟು ತೊಗೊಳ್ತೀವೋ ಅದಕ್ಕೆ ತಕ್ಕಂತೆ ನಾವು ತುಪ್ಪ ಹಾಕಬೇಕು. ಮುಂಚೆ ನಾವು ರೋಸ್ಟ್ ಮಾಡಿ ಇಟ್ಟಿದ್ರೂ ಕೂಡ ನಾವು ಹಾಕೋ ಪೌಡ್ರು ಅದಕ್ಕೆಲ್ಲ ನೀಟಾಗಿ ಕರೆಕ್ಟಾಗಿ ಲೇಯರಾಗಿ ಅಂಟ್ಕೋಬೇಕು ಅಂತಂದರೆ ನಾವು ಮತ್ತೆ ಸ್ವಲ್ಪ ರೋಸ್ಟ್ ಮಾಡಲೇಬೇಕಾಗುತ್ತೆ.
ಒಂದು 2 ಸ್ಪೂನಷ್ಟು ಜೇನುತುಪ್ಪ ಹಾಕ್ತಾಯಿದ್ದೀನಿ, ಹನಿ. ಒಂದು 4 ಸ್ಪೂನಷ್ಟು ಹಾಕಿ, ನಾವು ಬ್ಲ್ಯಾಕ್ ಸಾಲ್ಟ್ ಹಾಕಿದರೂ ಕೂಡ ಅದು ಒಂದು ಫ್ಲೇವರ್ ಆಗುತ್ತೆ. ನಾನು ಇಲ್ಲಿ ಖಾರ ಇರಲಿ ಅಂತ, ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 2 ಸ್ಪೂನ್ ಜೇನುತುಪ್ಪ ಹಾಕಿದ ಮೇಲೆ ಪ್ರಿಪೇರ್ ಮಾಡಿರೋಂಥ ಪೌಡ್ರನ್ನ ಇದ್ರ ಮೇಲೆ ಹಾಕೋಣ. ಆ ಪೌಡ್ರ್ ನಾವು ಹಾಕಿರೋದು ಕರೆಕ್ಟಾಗಿ ನಾವು ಅಂಟಿಲ್ಲ ಮಖಾನಾಗೆ ಅಂತಂದರೆ ಇನ್ನೊಂದು 2 ಸ್ಪೂನಷ್ಟು ಜೇನುತುಪ್ಪ ಕೂಡ ಹಾಕ್ಬೋದು, ಇಲ್ಲ ತುಪ್ಪ ಕೂಡ ಹಾಕ್ಬೋದು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ಟಿದ್ದನ್ನ ನೀವು ಯಾವುದಾದ್ರೂ ಸ್ವೀಟ್ಸ್ನ ಹಾಕ್ಬೋದು, ಇಲ್ಲ ಹೀಗೆ ಆದರೂ ಕೂಡ ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಮೆಲನ್ ಸೀಡ್ ಹಾಕ್ತಾಯಿದ್ದೀನಿ, ಕರ್ಬೂಜದ ಬೀಜಗಳು. ಸೊ ಇದು ಈಗ ರೆಡಿಯಾಗಿದೆ. ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಜೇನುತುಪ್ಪ ಹಾಕಿರೋದ್ರಿಂದ ಸ್ವೀಟ್ ಆಗಿ ಮಿಕ್ಸ್ಡ್ ಟೇಸ್ಟ್ ಆಗಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ನೆಕ್ಸ್ಟ್ ರೆಸಿಪಿ ಈಸ್ ಪುದೀನಾ ಫ್ಲೇವರ್ದು. ಸ್ವಲ್ಪ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಹಾಕ್ಕೊತಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿ ಒಂದು ಸ್ವಲ್ಪ ಕರಿ ಲೀವ್ಸು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಅದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಹಸಿ ವಾಸನೆ ಬರುತ್ತೆ ಪಂಪ್ಕಿನ್ ಸೀಡ್ಸ್ದು. ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಮಖಾನ ಕಾಳುಗಳು ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ನಾವು ಉಪ್ಪು ಜಾಸ್ತಿನೇ ಹಾಕಬೇಕಾಗುತ್ತೆ, ಅಥವಾ ಖಾರ ನಾವು ಯಾವುದೇ ಫ್ಲೇವರ್ ಮಾಡಬೇಕು ಅಂದರೆ ಆ ಫ್ಲೇವರ್ದು ಸ್ವಲ್ಪ ಸ್ಟ್ರಾಂಗ್ ಆಗಿಯೇ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಸಪ್ಪೆಯಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. 1 ಕಪ್ನಷ್ಟು ಮಖಾನ. ಇಲ್ಲಿ ಪುದೀನನ 1 ದಿನ ಮುಂಚೆನೇ ನಾನು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಅದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇಷ್ಟೇ ಕೂಡ ಮಾಡ್ಕೋಬೋದು ನಾವು. ಪೆಪ್ಪರ್ದು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಪುದೀನ ಫ್ಲೇವರ್ ಮಾಡಬೇಕು ಅಂತ ಸ್ವಲ್ಪ ಪುದೀನನ ಕೈಯಲ್ಲಿ ಕ್ರಷ್ ಮಾಡಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ಮಿಕ್ಸಿಯಲ್ಲಿ ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಹಾಕಿದಾಗ ಒಂದು ಗ್ರೀನ್ ಕಲರ್ ಆದಂಥ ಒಂದು ಕಲರ್ ಮಖಾನಾಗೆ ಬರುತ್ತೆ. ಬಾಯಲ್ಲಿ ಕೂಡ ತುಂಬ ಒಳ್ಳೆ ಆರಾಮ ಕೂಡ ಇರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಈ ಹಾಕಿರೋ ಪುದೀನ ಪೌಡ್ರು ಮಖಾನಾಗೆ ಅಂಟಿಲ್ಲ ಅದು ಅಂದರೆ ಸ್ವಲ್ಪ ತುಪ್ಪ ಅಥವಾ ಜೇನುತುಪ್ಪ ಸ್ವಲ್ಪ ಹಾಕಿದರೆ ಅದು ಮತ್ತೆ ಎಲ್ಲ ಕೆಳಗಿನ ಪೌಡ್ರೆಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ. ನಾನು ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಸೊ ಇದು ಆಗಿದೆ. ಈಗ ತಕ್ಷಣಕ್ಕೆ ಇದನ್ನು ನಾವು ತಿನ್ನುವುದಕ್ಕೆ ಹೋಗಬಾರ್ದು. ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟರೆ ಅದು ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಕ್ರಂಚಿ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಸ್ಮೂತಾಗೇ ಇರುತ್ತೆ. ಅದು ಪುದೀನ ಫ್ಲೇವರ್ಡ್ ಮಖಾನ ರೆಡಿಯಾಗಿದೆ. ಈಗ ಇದು ಆಫೀಸ್ಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ವರ್ಕಿಂಗ್ ವುಮೆನ್ಸ್ಗೆ ನಾವು ಬಾಕ್ಸ್ಗಳಲ್ಲಿ ಹಾಕ್ಕೊಂಡು ನಾವು ಯಾವ ಫ್ರೀ ಟೈಮಲ್ಲಿ ಹೊಟ್ಟೆ ಹಸಿವಾದಾಗ ಇದು ತುಂಬ ನ್ಯೂಟ್ರಿಷನ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ರೆಸಿಪಿ ಈಸ್ ಮಖಾನ ಚಿವಡ. ಡ್ರೈ ನಟ್ಸು ಫ್ರೂಟ್ಸು ನಮ್ಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಂಡು ಮಾಡಬೇಕು. ಇದು ಮಾತ್ರ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕಾಗುತ್ತೆ. ನಾನು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ತುಪ್ಪದಲ್ಲಿ ಸ್ವಲ್ಪ ಹುರಿದು, ಆಮೇಲೆ ಬಾದಾಮಿ ಹಾಕ್ತಿದ್ದೀನಿ, ವಾಲ್ನಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಒಣ ಕೊಬ್ಬರಿ. ತುಂಬಾ ಕೆಂಪಗಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಲೈಟಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಬಂದರೆ ಸಾಕು. ಸೊ ಇದು ಆಗಿದೆ. ಈಗ ನಾವು ಬೇರೆ ಯಾವುದೇ ಒಂದು ನಟ್ಸ್ ಹಾಕಬೇಕಾದ್ರೂ ಹಾಕ್ಬೋದು. ನಾನು ಇಲ್ಲಿ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ, ದ್ರಾಕ್ಷಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಶೇಂಗಾ ಬೀಜ, ಸ್ವಲ್ಪ ಕಡಲೆ. ಇದರಲ್ಲಿ ಯಾವುದು ಬೇಡ ಅದನ್ನು ಸ್ಕಿಪ್ ಮಾಡ್ಬೋದು, ಇನ್ನೂ ಬೇರೆ ಯಾವುದಾದ್ರೂ ಕೂಡ ನಾವು ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಅರಿಶಿನ ಕೂಡ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಮಖಾನ ಕಾಳು ದೊಡ್ಡದಾಗಿರೋದ್ರಿಂದ ಅದು ಅರಿಶಿನದ ಕಲರು ಅದಕ್ಕೆ ಅಂಟೋದಿಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಅರಿಶಿನ ಹಾಕಬೇಕಾಗುತ್ತೆ. ಈಗ 1 ಕಪ್ನಷ್ಟು ಮಖಾನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದು 1 ನಿಮಿಷದವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಈಗ ಉಪ್ಪು ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಕೂಡ ಮಿಕ್ಸ್ ಮಾಡ್ಕೋಬೋದು. ಈಗ ಮಖಾನ ಚಿವಡ ಡ್ರೈ ನಟ್ಸ್ ಫ್ರೂಟ್ಸ್ದು ರೆಡಿಯಾಗಿದೆ.
ತುಂಬಾ ಚೆನ್ನಾಗಿರುತ್ತೆ. ಇದು ಅಂತೂ ಈ ಫ್ಲೇವರ್ದು ಇರೋವಂಥದ್ದು ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ. ಯಾಕಂದರೆ ನಾವು ಇದರಲ್ಲಿ ಶೇಂಗಾ ಮತ್ತು ಡ್ರೈ ನಟ್ಸು ಫ್ರೂಟ್ಸು ಹಾಕಿರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಫ್ಲೇವರ್ನ ಮಾಡಿಕೊಡಿ. ಬೇರೆ ಯಾವುದಾದ್ರೂ ಕೂಡ ಫ್ಲೇವರ್ಸ್ ಕೂಡ ಮಾಡ್ಕೋಬೋದು. ನಾವು ಜೇನುತುಪ್ಪ ಹಾಕ್ಕೊಂಡು ಕೇವಲ ಖಾರದ ಪುಡಿ ಹಾಕಿ, ಅಥವಾ ಬ್ಲ್ಯಾಕ್ ಪೌಡ್ರ್ ಹಾಕಿ, ಪೆಪ್ಪರ್ ಹಾಕಿ, ಅಥವಾ ನಾವು ಲಾಡು ಮಾಡ್ಬೋದು, ಖೀರ್ ಮಾಡ್ಬೋದು, ಬರ್ಫಿ ಮಾಡ್ಬೋದು. ಸುಮಾರು ನಾವು ಇದರಿಂದ ವೆರೈಟೀಸ್ ಆಗಿ ನಾವು ಡಿಶಸ್ನ ಪ್ರಿಪೇರ್ ಮಾಡ್ಬೋದು. ಈ ರೀತಿಯಾಗಿ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ವಯಸ್ಸಿನವರು ತಿನ್ನಬಹುದಾದಂಥ ಒಂದು ಆರೋಗ್ಯಕರ ಸ್ನ್ಯಾಕ್ಸ್ ರೆಸಿಪಿ ಇದು. ಸೊ ಟ್ರೈ ಮಾಡಿ ನೀವು ಕೂಡ ಒಂದ್ಸರಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ. ನಮಸ್ಕಾರ.